Good morning, all of students. Subject English. English. Topic Grammar. ಗ್ರಾಮರ್ ಅಲ್ಲಿ ಇವತ್ತು ಸ್ವಲ್ಪ ಗ್ರಾಮರನ್ನು ಸ್ಟಡಿ ಮಾಡಿಕೊಳ್ಳೋಣ. ಈಗಾಗಲೇ ಗ್ರಾಮರಿಗೆ ಸಾಕಷ್ಟು ವಿಷಯಗಳನ್ನು ತಿಳ್ಕೋಬೇಕು. ಯಾಕೆಂದರೆ ಈ ವರ್ಷ SLCಯಲ್ಲಿ ಗ್ರಾಮರ್ 36 ಮಾರ್ಕ್ಸ್ ಇರ್ತವೆ. ನೀವು ಭಾಳ ಗ್ರಾಮರನ್ನು ಕೇರಾಗಿ ಅಬ್ಸರ್ವ್ ಮಾಡ್ತಾ ಡೈಲಿ ಸ್ವಲ್ಪ ಬೆಲ್ಕಾಗಬೇಕು. ಡೈಲಿ ಅದನ್ನು ನೋಡ್ತಾ ಹೋಗಬೇಕು. ನೋಡ್ತಾ ಹೋದಾಗ ಏನಾಗುತ್ತೆ, ಅದರ ಬಗ್ಗೆ ಕಾನ್ಸೆಪ್ಟ್ ಬರುತ್ತೆ, ಮರೆಯಲ್ಲ. ಅದರ ಬಗ್ಗೆ ಮತ್ತೆ ಪುನಃ ರೀಕಾಲ್ ಆಗ್ತಾ ಇರ್ತಕ್ಕಂಥವನ್ನ ಗಮನಿಸಿ. ಹೀಗಾಗಿ ಸುಮಾರಷ್ಟು ನಾವು ಗ್ರಾಮರ್ಗಳನ್ನು ನೋಡ್ತಾ ಹೋಗೋದು. ಇವತ್ತು ನಾವು ಗ್ರಾಮರಲ್ಲಿ ಸಾಮಾನ್ಯವಾಗಿ ಏನಂತ ಹೇಳಿದ್ರೆ ಸುಮಾರು ಸಾಕಷ್ಟು ನಾವು ಗಮನಿಸಬೇಕಾಗತ್ತೆ. ಅದರಲ್ಲಿ ಗ್ರಾಮರಲ್ಲಿ ಈಗಾಗಲೇ ವೊಕಾಬುಲರಿ ಆಯಿತು, ಅದರಲ್ಲಿ ರೆಫರೆನ್ಸ್ ಸ್ಕಿಲ್ ಆಯಿತು. ನೆಕ್ಸ್ಟು ವರ್ಡಲ್ಲಿ ಇವತ್ತು ನಾವು ಗ್ರಾಮರ್ ಆಗಿ ತಿಳ್ಕೊಳ್ಳೋಣ. ಗ್ರಾಮರಲ್ಲಿ ಒಂದು ಸಾಮಾನ್ಯವಾಗಿ ಕ್ವಶನ್ ಟ್ಯಾಗ್ ಗ್ರಾಮರಲ್ಲೂ 8 ಮಾರ್ಕ್ಸಿಗೆ ಇರ್ತದೆ. ಪರೀಕ್ಷೆಯಲ್ಲಿ 8 ಮಾರ್ಕ್ಸಿಗೆ ಇರ್ತಕ್ಕಂಥದ್ದು ಜ್ಞಾಪಕ ಇಟ್ಕೊಂಡಿರಬೇಕಾಗುತ್ತೆ. ಎಷ್ಟು ಮಾರ್ಕ್ಸ್ ಸಿಗುತ್ತದೆ ಗ್ರಾಮರು? 8 ಮಾರ್ಕ್ಸ್ ಸಿಗುತ್ತದೆ. ಸೊ ಗ್ರಾಮರಲ್ಲಿ ನಿಮ್ಮ SLCಯಲ್ಲಿ ಒಂದೊಂದರಲ್ಲೇ ಪಾಯಿಂಟ್ ಔಟ್ ಮಾಡಿ ಸ್ವಲ್ಪ ಕೇಳ್ತಕ್ಕಂಥವನ್ನ ನನಗೆ ಸ್ವಲ್ಪ ನಾಲೆಜನ್ನು ನೆನಪಿಸಿಕೊಳ್ಳಿಕ್ಕೆ ಬರೀತೀನಿ. ಸೊ ಗ್ರಾಮರಲ್ಲಿ ಒಂದೇದು ಟ್ಯಾಗ್ ಕ್ವಶನ್ಸ್ ಅಂತ ಕರೀತಾರೆ. ಟ್ಯಾಗ್ ಕ್ವಶನ್ಸ್ QUESTIONS ಕ್ವಶನ್ಸ್ ನಾವು ನೆಕ್ಸ್ಟು ಎರಡನೇದು ಫಾರ್ಮಿಂಗ್ ಕ್ವಶನ್ಸ್ QUESTIONS ಕ್ವಶನ್ಸ್. ನೆಕ್ಸ್ಟು ಥರ್ಡ್ ಬೇಸಿಕ್ ಪ್ರಿಪೋಸಿಷನ್ ಆ್ಯಂಡ್ preposition and articles next fourth one linking word linking words. 5 form of verbs. Form of words. Sixth one, voice. ಇಲ್ಲಿ ಪಾಸಿಟಿವ್ ವಾಯ್ಸ್ ಅಲ್ಲಿ ಆಕ್ಟಿವ್ ವಾಯ್ಸ್ ಅಂಡ್ ಪ್ಯಾಸಿವ್ ವಾಯ್ಸ್ ಅಂತ ಕರೀತಾರೆ. ಆಕ್ಟಿವ್ ಆರ್ ಪ್ಯಾಸಿವ್ ವಾಯ್ಸ್ ಅಲ್ಲಿ ಎರಡಿದೆ, ಆಕ್ಟಿವ್ ವಾಯ್ಸ್ ಅಂಡ್ ಪ್ಯಾಸಿವ್ ವಾಯ್ಸ್. ಸೊ 7th one finite and non-finite ಅಂತ ಕರೀತಾರೆ. finite and
non-finite, non-finite, finite, non-finite verbs. ಇಷ್ಟು ಬರ್ತವೆ. ಲಿಂಕಿಂಗ್ ವರ್ಡ್ಸ್ ಅಲ್ಲಿ 2 ಮಾರ್ಕ್ಸ್. ಲಿಂಕಿಂಗ್ ವರ್ಡ್ಸ್ಗೆ 2 ಮಾರ್ಕ್ಸ್. ಇನ್ನು ಉಳಿದವಕ್ಕೆಲ್ಲ 1 ಮಾರ್ಕ್. ಉಳಿದವಕ್ಕೆಲ್ಲ 1 ಮಾರ್ಕ್. ಪ್ರಿಪೋಸಿಷನ್ ಅಂಡ್ ಆಕ್ಸಿಲರೀಸ್ ಅಂತ ಇರೋದಕ್ಕೆ 1 ಮಾರ್ಕ್ಸ್. 1 marks. Next to forms of verbs 1 mark. Passive and aggressive 1 mark. 1 mark. Infinitive, infinitive 1 mark. Totally grammar ಗೆ exam ಅಲ್ಲಿ 8 ಮಾರ್ಕ್ಸ್ ಫಿಕ್ಸ್ ಮಾಡ್ತಾರೆ. ಎಕ್ಸಾಮ್ ಅಲ್ಲಿ 8 ಮಾರ್ಕ್ಸ್ ಫಿಕ್ಸ್ ಮಾಡ್ತಾರೆ. ಸೊ ನಾವು ಈಗ ಇಂಗ್ಲಿಷ್ ಅಲ್ಲಿ ಗ್ರಾಮರ್, ವ್ಯಾಕರಣ ಈ 7 ಪಾಯಿಂಟ್ಸ್ ಅನ್ನ ಗಮನದಲ್ಲಿ ಇಟ್ಕೊಂಡಿರ್ಬೇಕಾಗುತ್ತೆ. ನೀವು 7 ಪಾಯಿಂಟ್ಸ್ ಇದ್ರೆ ಮಾತ್ರ ಗ್ರಾಮರ್ ಅಂತ ನಿಮಗೆ ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಾಗ ಗ್ರಾಮರ್ ನೋಡಿ ಅದರಲ್ಲಿ ಹೇಳ್ತಾ ಇದ್ದೀನಿ, ರೆಫರೆನ್ಸ್ಗೆ ಬೇರೆ ಇರುತ್ತೆ, ಗ್ರಾಮರ್ ಅಲ್ಲೇ ಬೇರೆ ಇರುತ್ತೆ, ರೈಟಿಂಗೇ ಬೇರೆ ಇರುತ್ತೆ, ರೀಡಿಂಗೇ ಬೇರೆ ಇರುತ್ತೆ, ಹೌದಲ್ಲ? ಸೊ ಇದನ್ನು ನಾವು ಗಮನಿಸ್ಕೊಳ್ತಾ ನಾವು ಅದನ್ನೇ ಅದೇ ರೂಪದಲ್ಲಿ ಕಲ್ತ್ಕೊಳ್ತಾ ಇದ್ದೀವಿ. ಫಸ್ಟ್ ಇದನ್ನು ನಾವು ಕಲ್ತ್ಕೋಬೇಕು, ಫಸ್ಟ್ ತಿಳ್ಕೋಬೇಕು ಗ್ರಾಮರ್ ಅಲ್ಲಿ ಏನೇನು ಬರ್ತಾ ಇದೆ, ಕ್ವಶನ್ ಟ್ಯಾಗ್ ಬರ್ತಾ ಇದೆ. ಪರೀಕ್ಷೆಯಲ್ಲಿ ಕ್ವಶನ್ ಟ್ಯಾಗ್ ಅನ್ನ ಎಷ್ಟು ಮಾರ್ಕ್ಸ್ ಕೇಳ್ತಾರೆ ಅಂತ ನಮ್ಮ ಮೈಂಡ್ ಅಲ್ಲಿ ಹತ್ಕೋಬೇಕು. ಫಸ್ಟ್ ನಮಗೆ ಜ್ಞಾಪಕ ಆಗಬೇಕು, ಕ್ವಶನ್ ಟ್ಯಾಗ್ ಅನ್ನು 1 ಮಾರ್ಕ್ಸ್ ಇರ್ತದೆ. ನಾನು ಅದಕ್ಕೆ ಏನು ಮಾಡಬೇಕು, ಸರಿ ಕ್ವಶನ್ ಟ್ಯಾಗ್ ಫಾರ್ಮಿಂಗ್ ಆಫ್ ಕ್ವಶನ್ಸ್ ನೋಡಿ. ಈ ಕ್ವಶನ್ ಟ್ಯಾಗ್ ಕೆಲವು ಏನಾಗುತ್ತೆ ಸೆಂಟೆನ್ಸ್ ಅದರ ಬದಲು ನಾನು ಆಗಲೇ ಹೇಳ್ತಾ ಇದ್ದೆ ಜಂಬಲ್ ಸೆಂಟೆನ್ಸ್ ಅಂತ ಹೇಳಿದಾಗ ಒಂದು ಯಾವಾಗಲೂ ಅರ್ಥವನ್ನು ಮಾಡ್ಕೋಬೇಕಾದ್ರೆ ವಾಕ್ಯ ಯಾವಾಗಲೂ ಅರ್ಥಪೂರ್ಣವಾಗಿ ಇರ್ತಕ್ಕಂಥವನ್ನು ಗಮನಿಸ್ತೀವಿ. ಸೊ ಫಾರ್ಮಿಂಗ್ ಆಫ್ ಕ್ವಶನ್ಸ್ 1 ಮಾರ್ಕ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಕೆಲವು ಏನಾಗುತ್ತೆ ವರ್ಡ್ಗಳ ರೂಪದಲ್ಲಿ ಅದರ ಬದಲಾಗಿರ್ತಕ್ಕಂಥವನ್ನ ಕಾಣ್ತೀವಿ. ಅವಾಗ ವ್ಯಾಕರಣಬದ್ಧವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳ್ತಕ್ಕಂಥ ರೀತಿಯನ್ನ ಇರ್ತಕ್ಕಂಥದ್ದು ಬರೀಬೇಕಾಗುತ್ತೆ. ಸೊ ಇದು ಫಾರ್ಮ್. ಸೊ ಪ್ರಿಪೋಸಿಷನ್ ಅಂಡ್ ಆರ್ಟಿಕಲ್ಸ್ ಅಂತ ಕರೀತೀವಿ. ಪ್ರಿಪೋಸಿಷನ್ ಅಂದ್ರೆ ಹೌ ಮೆನಿ ಟೈಪ್ಸ್ ಆಫ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕರಿತೀವಿ. ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ನಾವು ಇಂಗ್ಲಿಷ್ ಅಲ್ಲಿ ಗ್ರಾಮರ್ ಅಲ್ಲಿ ಕಲ್ತ್ಕೋಬೇಕಾದ್ರೆ 8 ಇದಾವೆ. 8 ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕರಿತೀವಿ. ಫಸ್ಟ್ ಇದು ಬರ್ತಕ್ಕಂಥದ್ದು ನೋಡಿದಾಗ ಪ್ರನೌನ್ ಅಡ್ಜೆಕ್ಟಿವ್, ವರ್ಬು ಅಡೋರ್ಬು, ಕಂಜಂಕ್ಷನ್, ಪ್ರಿಪೋಸಿಷನ್, ಕಂಜಂಕ್ಷನ್, ಇಂಟರ್ಜೆಕ್ಷನ್ ಅಂತ ಟೋಟಲಿ 8 ಇದೆ. ಆ 8 ವರ್ಗಗಳ ಆಧಾರದ ಮೇಲೆ ನಾವು ಗ್ರಾಮರಲ್ಲಿ ಯಾವ ಪಾರ್ಟ್ ಅನ್ನ ಕೇಳಿರ್ತಾನೆ ನಾವು ಏನು ಮಾಡಬೇಕು. ಇಲ್ಲೇನಾದ್ರು ಪ್ರಿಪೋಸಿಷನ್ ಇದೆ, ಕಂಜಂಕ್ಷನ್ ಅಂತ ಅಂದ್ರೆ ಕಂಜಂಕ್ಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವರ್ಡ್ ಅನ್ನ ಆ ಬ್ರಾಕೆಟ್ ಅಲ್ಲಿ ಬರೀಬೇಕಾಗುತ್ತೆ. ಅಥವಾ ಇದರಲ್ಲಿ ಅಡ್ಜೆಕ್ಟಿವ್ ಕೇಳಬಹುದು, ನೌನೇ ಕೇಳಬಹುದು, ವರ್ಬೇ ಕೇಳಬಹುದು, ಪ್ರನೌನೇ ಕೇಳಬಹುದು. ಏನು ಕೇಳ್ತಾರೆ ಅನ್ನೋದು ಮೇನ್ ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಿರ್ತಾರೆ, ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬಾರ್ದು. 8 ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಯಾವ ಕೇಳಿದ್ದಾರೆ ಅಂತ ನೀವು ನೆನಪಿಡಿ. ಈಗಾಗಲೇ ನೀವು 8 ಮತ್ತು 9 ರಲ್ಲಿ ವರ್ಬ್ ಅಂದ್ರೆ ಏನು, ನೌನ್ ಅಂದ್ರೆ ಏನು, ಅಡೋರ್ಬ್ ಅಂದ್ರೆ ಏನು ಇವೆಲ್ಲದರ ಬಗ್ಗೆ ತಿಳ್ಕೊಂಡಿದ್ದೀವಿ. ಅದೊಂಚೂರು ಮೇಲೆ ಹಾಕ್ಬಿಟ್ರೆ ಆಯ್ತು. ಅದರಲ್ಲಿ ಬರ್ತಕ್ಕಂಥ ವರ್ಡ್ಗಳನ್ನ ಜ್ಞಾಪಕದಲ್ಲಿ ಇಟ್ಕೊಂಡು ಪ್ರಿಪೋಸಿಷನ್ ಅನ್ನ ಇಲ್ಲಿ ನಾನು ಬರ್ತಿದ್ದೀನಿ. ಆಲ್ಮೋಸ್ಟ್ ಪರೀಕ್ಷೆಯಲ್ಲಿ ಕೇಳಬಹುದಾಗಿರ್ತಕ್ಕಂಥದ್ದನ್ನ ನಾವೀಗ ಡಿಸ್ಕಸ್ ಮಾಡೋಣ. ಪ್ರಿಪೋಸಿಷನ್ ಆರ್ ಕಂಜಂಕ್ಷನ್ ಆರ್ ಇಂಟರ್ಜೆಕ್ಷನ್ ಇವು 3 ಬೇಸಿಕಲಿ ಯಥೇಚ್ಛವಾಗಿ ಪರೀಕ್ಷೆಯಲ್ಲಿ ಕೇಳ್ತಾರೆ. ಇಲ್ಲ ಅಡ್ಜೆಕ್ಟಿವ್ ಕೇಳ್ತಾರೆ. ಸಾಮಾನ್ಯವಾಗಿ ನಾವು ಒಂದು 4-5 ಕನ್ಫರ್ಮ್ ಮಾಡ್ಕೋಬೇಕು. ಪ್ರಿಪೋಸಿಷನ್ ಅಲ್ಲಿ ಬರ್ತಕ್ಕಂಥ ವರ್ಡ್ಸ್ಗಳನ್ನ ಒಂದಿಷ್ಟು ಯಾವ ಬರ್ತವೆ
ರೇಟಿಂಗ್ ಅಲ್ಲಿ ಮಾಡ್ಕೋಬೇಕು, ಕಲ್ತ್ಕೋಬೇಕು. ಪ್ರಿಪೋಸಿಷನ್ ಅಲ್ಲಿ ಈ ವರ್ಡೇ ಜಾಸ್ತಿ ಕೇಳ್ತಾರೆ ಅನ್ನೋದು ಪಟ್ಟಿ ಮಾಡ್ಕೋಬೇಕು. ಇಂಟರ್ಜೆಕ್ಷನ್ ಅಲ್ಲೇ ಒಂದು ಪಟ್ಟಿ ಮಾಡ್ಕೋಬೇಕು. ಕಂಜಂಕ್ಷನ್ ಅಲ್ಲಿ ಬರ್ತಕ್ಕಂಥ ವರ್ಡ್ಸ್ಗಳನ್ನ ನೀವು ಪಟ್ಟಿ ಮಾಡಿ ಇಟ್ಕೊಂಡ್ಬಿಟ್ರೆ ಯಾವ ಪದ ಆ ವಾಕ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವನ್ನ ಬರೀಲಿಕ್ಕೆ ಸಾಧ್ಯ. ಇದು ಬರ್ತದೆ ಕರೆಕ್ಟ್ ಆಗಿ ಆ ಭಾಗವನ್ನು ಕೊಡ್ತಾ ಇದೆ, ಆ ವಾಕ್ಯವನ್ನು ಸರಿಯಾಗಿ ಕಾಣ್ತಾ ಇದೆ ಅನ್ನೋ ರೀತಿಯನ್ನ ನಾವು ಗಮನಿಸಬೇಕಾಗುತ್ತೆ ನೆನಪಿನಲ್ಲಿ. ಸೊ ಆರ್ಟಿಕಲ್ಸ್ ಅಂತ ಕರೀತಾ ಇದ್ದೀವಿ. ಸೊ ಇಲ್ಲಿ 1 ಮಾರ್ಕ್ಸ್ ಆರ್ಟಿಕಲ್ಸ್. ಆರ್ಟಿಕಲ್ಸ್ ಅಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ 3 ನಾವು ವರ್ಡ್ಗಳನ್ನು ನೆನಪಿಟ್ಕೋಬೇಕು. 3 ಟೈಪ್ಸ್ ಆಫ್ ಆರ್ಟಿಕಲ್ ಅಲ್ಲಿ ಎ ಮತ್ತು ಆನ್ ಮತ್ತು ದ. ಇಲ್ಲಿ ಆರ್ಟಿಕಲ್ ಅಲ್ಲಿ 2 ಟೈಪ್ಸ್ ಆಫ್ ಆರ್ಟಿಕಲ್ಸ್ ಅಂತ ನಾವು ಗಮನದಲ್ಲಿ ಇಟ್ಕೊಳ್ತೀವಿ. ಯಾಕೆ ಅದನ್ನ ಸ್ವಲ್ಪ ನಿಮಗೆ ಮೊದಲಿಗೆ 9 ಮತ್ತು 8 ರಲ್ಲಿ ಹೇಳಿರೋದ್ರಿಂದ ಸ್ವಲ್ಪ ಅದನ್ನ ಏನೇನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾವನ್ನ ಆಳವಾಗಿ ಒಂದೊಂದೇ ಬಿಡಿಸ್ತಾವ. ಆರ್ಟಿಕಲ್ಸ್ ಅಲ್ಲಿ 2 ಟೈಪ್ಸ್ ಅಂತ ಕರೀತಾ ಇದ್ದೀವಿ ನಾವು. ಆರ್ಟಿಕಲ್ಸ್, ಈ ಆರ್ಟಿಕಲ್ಸ್ ಅಲ್ಲಿ ಎಷ್ಟು ಭಾಗ? 2 ಟೈಪ್ಸ್. ಒಂದೇನು ಎ ಮತ್ತು ಆನ್. ಎ ಮತ್ತು ಆನ್. ಇಲ್ಲಿ ಡೆಫಿನೆಟ್ ಆರ್ಟಿಕಲ್, ಇಂಡೆಫಿನೆಟ್ ಆರ್ಟಿಕಲ್ ಅಂತ ಕರೀತಾರೆ. ಡೆಫಿನೆಟ್ ಆಗಿ ಹೇಳ್ತಕ್ಕಂಥದ್ದು ಕರೆಕ್ಟ್ ಒಂದೇ ಒಂದು, ದ ಹಿಂದೂ, ದ ಮುಸ್ಲಿಂ, ದ ಕ್ರಿಶ್ಚಿಯನ್. ದ ಮೀನ್ಸ್ ಬ್ಯಾಂಗ್ಳೂರು, ಮಂಗಳೂರು, ದಿಲ್ಲಿ. ಒಂದೊಂದೇ ನಿರ್ದಿಷ್ಟವಾಗಿ ಹೇಳಲ್ಪಟ್ಟಕ್ಕಂಥದ್ದನ್ನು ಕಾಣ್ತಾ ಇದ್ವಿ. ಅದರಲ್ಲಿ ದ ಅಂತ ನಾವು ಕನ್ಸಿಡರ್. ದ ಮ್ಯಾನ್, ಮನುಷ್ಯನೇ ಡೆಫಿನೆಟ್ ಆಗಿ ಬರ್ತಕ್ಕಂಥದ್ದು. ಡೆಫಿನೆಟ್, ಇಂಡೆಫಿನೆಟ್. ಎ ಮತ್ತು ಹ್ಯಾನ್ ಅನ್ನು ನಾವು ಬರೀಬೇಕಾದ್ರೆ ಸೌಂಡ್ಸ್ಗಳನ್ನ ಗಮನಿಸಿದಲ್ಲಿ ಇಟ್ಕೋಬೇಕಾಗುತ್ತೆ. ನಾನು ಹೇಳ್ತಾ ಇದ್ದೀನಿ ಸೌಂಡ್ಸ್ ಅಂತ ಹೇಳಿದ ತಕ್ಷಣ ನಿಮ್ಗೆ ಏನಾಗುತ್ತೆ, 8 ಮತ್ತು 9 ಕರ್ಕೊಂಡಿರ್ತೀವಿ ನಾವು. ವೋವೆಲ್ ಸೌಂಡ್ಸ್ ಆರ್ ಟ್ರಾನ್ಸ್ಫಾರ್ಮೇಟ್ಸ್, ವೋವೆಲ್ ಸೌಂಡ್ಸ್ ಅಂತ ಎರಡು 2 ಟೈಪ್ಸ್ ಆಫ್ ಸೌಂಡ್ಸ್ ಅಲ್ಲಿ ನಾವು ಗಮನಿಸ್ತಾ 2 ಟೈಪ್ಸ್. ಒಂದರಲ್ಲಿ ಹೇಳ್ತಕ್ಕಂಥ ನಾವು ಹೇಳ್ತಾ ಇದ್ದೀವಿ ಕಾನ್ಸೋನೆಂಟ್ ಸೌಂಡ್ಸ್ ಯಾವ ಬರ್ತಾ ಇದೆ? ಎ. ಯಾವ ಪದ ಒಂದು ಡ್ಯಾಶ್ ಕೊಟ್ಟು ಒಂದು ವಾಕ್ಯ ಕೊಟ್ಬಿಟ್ಟು ಡ್ಯಾಶ್ ಕೊಟ್ಟು ಅದನ್ನು ನಾನು ಬಿಡಿಸ್ಬೇಕಾದ್ರೆ ಹೇಳ್ತಾ ಇರ್ತೀನಿ. ಮುಂಬರುವ ಪದದಲ್ಲಿ ಈ ಮುಂದೆ ಯಾವ ಪದ ಇರ್ತದೋ ಇದು ಯಾವ ಸೌಂಡ್ ಇಂದ ಕ್ರಿಯೇಟ್ ಆಗ್ತದೆ ಅನ್ನೋದು ನಮ್ಮ ತಲೆಯಲ್ಲಿ ಬರಬೇಕು. ಕಾನ್ಸೋನೆಂಟ್ ಸೌಂಡ್ಸ್ ಏನಾದ್ರು ಬಂತು ಅಂದ್ರೆ ಇಲ್ಲಿ ಎ ಅಂತ ಬರೀಬೇಕಾಗುತ್ತೆ. ವೋವೆಲ್ ಸೌಂಡ್ಸ್ ಇಂದ ಏನಾದ್ರು ಆ ಪದ ವಾಕ್ಯ ಸ್ಟಾರ್ಟ್ ಆಯಿತು ಆ ಪದ ಅಂದ್ರೆ ಇಲ್ಲಿ ಆನ್ ಅಂತ ಬರೀಬೇಕಾಗುತ್ತೆ. ನನ್ನ ಅದ್ರ ಬಗ್ಗೆ ಹೇಳ್ತಾರೆ. ಇಲ್ಲಿ ನೀವು ಗಮನಿಸಬೇಕು ಆರ್ಟಿಕಲ್ 2 ಟೈಪ್ಸ್ ಆಫ್ ಅಂತ ಕರೀತಾ ಇದ್ದೀವಿ. 2 ಟೈಪ್ಸ್ ಅಲ್ಲಿ ಎ ಮತ್ತು ಆನ್ ಅನ್ನು ನೆನಪಿಟ್ಕೋಬೇಕು. ಡೆಫಿನೆಟ್ಲಿ ಅಂತಂದಾಗ ವ್ಯಾಲ್ಯೂ ಅಂತ ಒಂದು ಬಿಗಿನಿಂಗ್ ಇಂದ ಯಾವಾಗ ಫುಲ್ ಸ್ಟಾಪ್ ಇಂದ ಬಿಗಿನಿಂಗ್ ಇಂದ ಸ್ಟಾರ್ಟ್ ಆಗುತ್ತೋ ಆವಾಗ ಡಿ ಅನ್ನೋ ಅಕ್ಷರ ಬರೀಲೇಬೇಕಾಗುತ್ತೆ. ಡೆಫಿನೆಟ್ ಅದು ಖಾತ್ರಿ ಪಡಿಸೋದಲ್ಲ, ಖಾತ್ರಿ ಪಡಿಸಿದೆ ಎಂಬಲ್ಲಿ 100% ಸರಿಯಾಗಿದೆ. ಅದನ್ನ ಗಮನಿಸ್ಕೋಬೇಕು ಅಂತ ಹೇಳ್ತಕ್ಕಂಥದ್ದು. ಇಲ್ಲಿ ಪ್ರಿಪೋಸಿಷನ್ ಮತ್ತು ಆರ್ಟಿಕಲ್ಸ್ ಅಲ್ಲಿ ಏನಂದ್ರೆ 1 ಮಾರ್ಕ್ ಕೇಳ್ತಾರೆ. ಎಲ್ಲವೂ ಇವು ಏನಾಗ್ತಾ ಇದ್ದಾವೆ ಅಂದ್ರೆ ಈ ಏನಾಗ್ತದೆ ಅಂದ್ರೆ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅಂತ ಹೇಳ್ತೀವಿ ನಾವು. 2 ಬಿಟ್ಟ ಸ್ಥಳಗಳು ಕೊಡ್ತಾರೆ ಒಂದೇ ವಾಕ್ಯದಲ್ಲಿ. ಅದಕ್ಕೆ ಒಂದೊಂದಕ್ಕೆ ಆಪ್ಷನ್ಸ್ಗೆ ಹಾಫ್ ಮಾರ್ಕ್ಸ್ ಕೊಡ್ತಾರೆ, ಕನ್ಫ್ಯೂಸ್ ಮಾಡ್ಕೊಳ್ಬೇಡ. ಕೆಲವುದ್ರಲ್ಲಿ ಏನು ಮಾಡ್ತಾರೆ ಒಂದೇ ಕೊಟ್ಬಿಟ್ಟು ಒಂದೇ ಮಾರ್ಕ್ಸಿಗೆ ಕೊಡ್ತಾರೆ. ಕೆಲವು ಏನಾಗುತ್ತೆ ಹಾಫ್ ಮಾರ್ಕ್ಸಿಗೆ 2 ಫಿಲ್ ದ ಬ್ಲಾಂಕ್ ಅಂತ ಕೊಟ್ಬಿಡ್ತಾರೆ. ಆ ಬಿಟ್ಟ ಸ್ಥಳವನ್ನು ನಾವು ಬರೀಬೇಕು. ಸೊ ಲಿಂಕಿಂಗ್ ವರ್ಡ್ಸ್ ಅಂತ ಕರೀತಾರೆ. ನೋಡಿ, ವಾಕ್ಯವನ್ನ ಇನ್ನೊಂದು ವಾಕ್ಯಕ್ಕೆ ಲಿಂಕಿಂಗ್ ಅನ್ನ ಹಾಕಬೇಕಾದ್ರೆ ಲಿಂಕಿಂಗ್ ವರ್ಡ್ಸ್ ಏನಾದ್ರು ಇರ್ತಕ್ಕಂಥ ಒಂದು ಪಟ್ಟಿ ರೆಡಿ ಮಾಡ್ಕೋಬೇಕು. ಸೊ ಆ ರೆಡಿ ಮಾಡ್ಕೊಂಡಾಗ ಗೊತ್ತಾಗುತ್ತೆ ಲಿಂಕಿಂಗ್ ವರ್ಡ್ಸ್. ಲಿಂಕಿಂಗ್ ಸೆಂಟೆನ್ಸ್, ಸೆಂಟೆನ್ಸ್ಗಳು ಅವುಗಳಾದ ಲಿಂಕ್ ಅನ್ನ ಮಾಡ್ತಾರೆ. ಲಿಂಕ್ ಅಲ್ಲಿ ಜೋಡಣೆ, ಈ ಶಬ್ದಗಳ ಜೋಡಣೆಯಿಂದ ನಾವು ಗಮನಿಸ್ಕೊಳ್ತಾ ಹೋಗಬೇಕಾಗುತ್ತೆ. ಜೋಡಣೆ ಹೇಗೆ ಮಾಡಿದ್ರೆ ಅದನ್ನು ಅರ್ಥ ಕೊಡಲ್ಲ, ಅದು ಸಮಂಜಸವಾದ ಅರ್ಥವನ್ನು ನೀಡಲ್ಲ. ಇವೆಲ್ಲ ಗಮನಿಸ ನಾವು ರೀತಿಯನ್ನು ನೋಡ್ತೀವಿ. ಫಾರ್ಮ್ ಆಫ್ ವರ್ಬ್ಸ್ ಅಂತ ಕರೀತೇವೆ. ವರ್ಬ್ಸ್ಗಳನ್ನು ಹಾಕಬೇಕಾದ್ರೆ ಫಾರ್ಮ್ಸ್ಗಳಿದೆ, ಒಂದು ಹಂತದಲ್ಲಿದೆ, ಅವುಗಳನ್ನು ಬೇಡ ನಾವೆಲ್ಲ ನೋಡ್ತಾ ಅದೆಲ್ಲ ಬಂದಾಗ ಏನಾಗಿದೆ ಒಂದೊಂದು ಮಾರ್ಕ್ಸ್ ಇರುತ್ತೆ ಅಂತ ನೋಡ್ತಾ. ವಯಸ್ಸಲ್ಲಿ ಹೇಳ್ತಾ ಇದ್ದೀವಿ ಆಕ್ಟಿವೈಸ್ ಅಂತ ಎಸ್ವೈಸ್, ಕರ್ಮಣಿ ಪ್ರಯೋಗ ಮತ್ತು ಕರ್ತರಿ ಪ್ರಯೋಗ ಮತ್ತು ಕರ್ಮಣಿ ಪ್ರಯೋಗ. ಆಕ್ಟಿವ್ ಅಂದರೆ ಕರ್ತರಿ, ಕರ್ಮಣಿ ಅಂದರೆ ಪ್ಯಾಸಿವೈಸ್ ಅಂತ ಕರೀತೀವಿ. ಇಲ್ಲಿ ಏನಾಗುತ್ತೆ ಅಂದರೆ ಈ ನಾವು
ಈ ಸೆಂಟೆನ್ಸ್ಗಳನ್ನು ರಚನೆ ಮಾಡಬೇಕಾದ್ರೆ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಅಂತ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಅದೆಲ್ಲ ಫ್ಯೂಚರ್ ಟೆನ್ಸ್ ಎಲ್ಲ ಮಾಡ್ತಾ ಇದ್ದೀವಿ. ಟೆನ್ಸ್ಗಳನ್ನ ಕಾಲಗಳನ್ನು ವಿಂಗಡಣೆ ಮಾಡುವ ಸಂದರ್ಭದಲ್ಲಿ ಈ ಆಕ್ಟಿವೈಸ್ ಮತ್ತು ಪ್ಯಾಸಿವ್ಗಳು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಕೆಲವರಿಗೆ ಏನಾಗುತ್ತೆ ಅಂದರೆ ಆ ಕಾಲಕ್ಕೆ ಅನುಗುಣವಾಗಿರ್ತಕ್ಕಂಥ ವರ್ಬ್ಸು ಸಮೇತ ಏನಾಗುತ್ತೆ ಬದಲಾವಣೆ ಬರ್ತದೆ. ಅದು ಆ ಟೈಮಲ್ಲಿ ಬಂದಾಗ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ನಿಮಗೆ ಬಿಡಿಸ್ಲಿಕ್ಕೆ ಬರ್ತದೆ. ಫಿನಿಟ್ ಮತ್ತು ಇನ್ಫಿನಿಟಿವ್ ವರ್ಬ್ಸ್ ಅಂತ ಕರೀತೀವಿ. ವರ್ಬ್ ತನ್ನ ಕ್ರಿಯೆಯನ್ನು ಯಾವ ಥರ ಗೊತ್ತುಪಡಿಸುತ್ತೆ ಅವುಗಳನ್ನು ಬಿಡಿಸ್ತಾರೆ. ಗೊತ್ತಾಯ್ತಾ? ಫಿನಿಟಿವ್ ಮತ್ತು ಇನ್ಫಿನಿಟಿವ್. ಸೊ ಇದರ ಬಗ್ಗೆನೂ ಸಮೇತ ಏನಾಗುತ್ತೆ ಅವಾಗ ಬಿಡಿಸ್ತಾ ಹೋಗೋಣ. ನಾವು ಈಗಾಗಲೇ ಇದರಲ್ಲಿ ಒಂದೊಂದಿಷ್ಟು ನಾವು ಏನು ಮಾಡ್ತಾ ಹೋಗೋಣ, ಬಿಡಿಸ್ತಾ ಹೋಗೋಣ. ಆವಾಗ ಏನಾಗುತ್ತೆ ಅಂತ ಕೇಳಿದ್ರೆ ಈ ನಾವು ಕಂಟಿನ್ಯೂ ಮಾಡ್ತಕ್ಕಂಥವನ್ನ ಕಾಣಲಿಕ್ಕೆ ಸಾಧ್ಯತೆ ಇದೆ. Syllables, the range of elements of the jumble words or sentence. Conversation. ಸೊ ಕ್ವಶನ್ ಟ್ಯಾಗ್ಸ್, ಒಂದು ಮಾರ್ಕಿಗೆ ನಾವು ಕ್ವಶನ್ ಟ್ಯಾಗನ್ನು ಗಮನಿಸ್ತಾ ಹೋಗೋಣ. ಕ್ವಶನ್ ಟ್ಯಾಗನ್ನು ನಾವು ಫಾರ್ಮುಲಾವನ್ನು ನೋಡೋಕ್ಕಿಂತ ಮೊದಲೇ ಒಂದು ಸ್ವಲ್ಪ ನಾವು ಗಮನಿಸ್ಕೊಳ್ಳೋಣ. ಇಲ್ಲೇನಂದರೆ ಈ ಕ್ವಶನ್ ಟ್ಯಾಗಲ್ಲಿ ಕೆಲವು ಏನು ಮಾಡ್ತಾರೆ, ಒಂದು ಕ್ವಶನ್ ಟ್ಯಾಗ್ ಕೊಟ್ಬಿಟ್ಟು ಎ ಬಿ ಸಿ ಡಿ ಅಂತೇಳಿ 4 ಆಪ್ಷನ್ಸನ್ನು ಕೊಡ್ತಾರೆ. ಹಲವಾರು ಕೊಡುವ ಸಾಧ್ಯತೆಗಳು ಇದೆ. ಮೇಲಿರ್ತಕ್ಕಂಥ ಕ್ವಶನ್ಗೆ ಯಾವ ಕ್ವಶನ್ ಟ್ಯಾಗು ಇದರಲ್ಲಿ 4ರಲ್ಲಿ ಯಾವ ಆನ್ಸರ್ ಇದೆ ಅನ್ನೋದನ್ನ ಬರೀರಿ ಅಂತ ಕೇಳ್ತಕ್ಕಂಥದ್ದು ಒಂದು. ಇಲ್ಲ ಅಂದರೆ ಏನು ಮಾಡ್ಬೋದು, ಒಂದು ಆಪ್ಷನ್ ಇನ್ನೊಂದು ಆಪ್ಷನ್ಸು ಒಂದು ವಾಕ್ಯವನ್ನು ಕೊಟ್ಟು ಇದನ್ನು ಕ್ವಶನ್ ಟ್ಯಾಗ್ ಆಗಿ ನೀವೇ ಮಾಡಿ ಅಂತ ಕೊಡ್ಬೋದು. ಒಂದು ಆಪ್ಷನ್ಸು ಒಂದು ಕ್ವಶನ್ಸನ್ನು ಕೊಟ್ಬಿಟ್ಟು ಅಥವಾ ಒಂದು ವಾಕ್ಯವನ್ನು ಕೊಟ್ಟು ಇದನ್ನು ಕ್ವಶನ್ ಟ್ಯಾಗ್ ಮಾಡಿ ಅಂತ ಕೊಟ್ಟರೆ, ಒಂದು ವಾಕ್ಯ ಕೊಟ್ಬಿಟ್ಟು ಇದನ್ನು ಕ್ವಶನ್ ಟ್ಯಾಗ್ ಮಾಡಿ ಅಂತ ಅಂದಾಗ ಇದು ಕೆಳಗೆ 4 ಆಪ್ಷನ್ಸ್ ಕೊಡ್ತಾರೆ, ಎ ಬಿ ಸಿ ಡಿ ಅಂತ ಕೊಡ್ತಾರೆ. ಕೊಟ್ಟರೆ ನೀವು ಇದರಲ್ಲಿ ಕ್ವಶನ್ ಟ್ಯಾಗ್ ಅಲ್ಲಿ ಏನು ಮಾಡಬೇಕು ಅನ್ನೋದು ಒಂದು ರೂಟ್ ಇಟ್ಕೊಂಡ್ರೆ ಸಾಕು, ಒಂದು ಚೂರು ಕ್ಲೂ ಇರಬೇಕು, ಬಹಳ ಈಸಿ. ಅದರಲ್ಲಿ ಯಾವಾಗಲೂ ಹೇಳ್ತಿದ್ವಿ ವರ್ಬಿನ ಪಕ್ಕದಲ್ಲಿ ನಾಟ್ ಅನ್ನೋ ಒಂದು ವರ್ಡ್ ಇರ್ತದೆ. ಡಿಡಿಂಟ್ ನೋಡಿ, ಹಸೆಂಟ್ ಹೀಗೆ ಕರೀತಾರೆ. ಮುಂಭಾಗದಲ್ಲಿ ಇರ್ತಕ್ಕಂಥವನ್ನ ವರ್ಬ್ ಮತ್ತು ಸಬ್ಜೆಕ್ಟ್ ಅನ್ನ ನೀವು ಬಹಳ ಚೆನ್ನಾಗಿ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಕೆಲವು ಟೈಮಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ ಹೆಲ್ಪಿಂಗ್ ವರ್ಬ್ ಅನ್ನ ಮರಿಬಾರ್ದು. ಹೆಲ್ಪಿಂಗ್ ವರ್ಬ್ ಅನ್ನ ಯಾವುದಿದೆ ಅಂತ ಗಮನಿಸ್ಕೊಂಡ್ರೆ ಹೆಲ್ಪಿಂಗ್ ವರ್ಬಿನ ನಂತರದಲ್ಲಿ ಇಸ್ ಅಂತ ಬರ್ಬೋದು, ಈಸ್ ಅಂತ ಹೆಲ್ಪಿಂಗ್ ವರ್ಬ್. ಸೊ ಅವುಗಳನ್ನು ಗ್ರಹಿಸಬೇಕು, ಒಂದೊಂದೇ ಮಾಡ್ತಾ ಹೋದ್ರೆ ಗೊತ್ತಾಗ್ತದೆ ನಮಗೆ. ಅಲ್ಲಿ ನೋಡಿ, ಆ್ಯನು, ಈಸು, ಹ್ಯಾಸು, ಹ್ಯಾವು, ವಾಸು,
ಇರ್ತದೆ. ಅದನ್ನು ನಾವು ಗಮನಿಸಿ ಬರೀಬೇಕಾಗುತ್ತೆ ಅನ್ನೋದು ನೆನಪಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಒನ್ ಕ್ವಶನ್ ಟ್ಯಾಗ್ ಅನ್ನ ಏನಂತ ಹೇಳಿದ್ರೆ ಫಸ್ಟ್ ರೀಡ್ ದ ಸೆಂಟೆನ್ಸ್, ಅದಕ್ಕೊಂದು ವಾಕ್ಯ ಬರ್ಕೊಂಡು read the sentence and identify the sentence has positive or negative. A sentence has positive or negative. ಪಾಸಿಟಿವ್ ಆರ್ ನೆಗೆಟಿವ್ ಅಂದಾಗ ನೀವು ಸಾಮಾನ್ಯವಾಗಿ ಇದು ಸ್ವಲ್ಪ ತಿಳ್ಕೊಳ್ತಕ್ಕಂಥದ್ದು ಬಹಳ ಸೇಫರ್ ಸೈಡು. ಪಾಸಿಟಿವ್ ಸೆಂಟೆನ್ಸ್ ಕ್ಯಾರಿಯರ್ಸ್ ಆಫ್ ನೆಗೆಟಿವ್ ಟ್ಯಾಗ್ಸ್ ಅಂತ ಕೇಳಿದ್ರೆ ನಾನ್ ಅಂತ ಬರುತ್ತೆ. ನೆಗೆಟಿವ್ ಸೆಂಟೆನ್ಸ್ ಈಸ್ ಕ್ಯಾರಿಯರ್ ಪಾಸಿಟಿವ್ ಟ್ಯಾಗ್ ಅಂತ ಕೇಳ್ತಾರೆ, ಟ್ಯಾಗ್ಸ್ ಅಂತ ಕೇಳ್ತಾರೆ. ನಮ್ಮ ಎರಡು ರೀತಿಯಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ನಾವು ಅದನ್ನು ನೋಡ್ತಾ ಹೋಗೋಣ, ಯಾವುದಲ್ಲಿ ಹೇಗೆ ಹೇಳ್ತಾರೆ, ಹೇಗೆ ನಾವು ಮಾಡಬೇಕು ಅನ್ನೋದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡಿದ್ರೆ ಕರೆಕ್ಟಾಗಿ ಬರ್ತದೆ. ಎಕ್ಸಾಂಪಲ್ ಮಾಡಿದಾಗ ಗೊತ್ತಾಗುತ್ತೆ. ಸೊ ಕ್ವಶನ್ ಟ್ಯಾಗ್ ಅನ್ನು ಮಾಡಬೇಕಾದ್ರೆ ನಾವು ಈಗಾಗಲೇ ಏನು ಮಾಡಬೇಕಾಗುತ್ತೆ, ಜ್ಞಾಪಕದಲ್ಲಿ ಇಟ್ಕೊಬೇಕಾಗುತ್ತೆ. ಸೊ ಇನ್ಫಾರ್ಮೇಶನ್ ನೋಡಿ, ರೀಡ್ ದ ಸೆಂಟೆನ್ಸ್. ಹಾಗಾದ್ರೆ ಸಾಮಾನ್ಯವಾಗಿ ನೀವು ಗಮನಿಸ್ತಾ ರೀಡ್ ದ ಸೆಂಟೆನ್ಸ್, ಓದ್ಕೋಬೇಕು ವಾಕ್ಯವನ್ನು ಅಷ್ಟೇ. ರೀಡ್ ಓದ್ಕೋಬೇಕು. ಆಮೇಲೆ ಏನು ಹೇಳ್ತಾ ಇದ್ದಾರೆ ಆ್ಯಂಡ್ ಮತ್ತು ಓದ್ಕೊಂಡು ಏನು ಮಾಡೋದು, ಐಡೆಂಟಿಫೈ ಗುರುತಿಸ್ಬೇಕಂತ ನೀವು ಗುರುತಿಸ್ಬೇಕಂತ. ಸೊ ಐಡೆಂಟಿಫೈ ಆಯ್ತು. ದ ಸೆಂಟೆನ್ಸ್ ಹ್ಯಾಸ್ ಪಾಸಿಟಿವ್ ಆರ್ ನೆಗೆಟಿವ್. ನೋಡಿ, ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ, ಪಾಸಿಟಿವ್ ಮತ್ತು ಸತ್ಯನೂ ಇದೆ, ಸುಳ್ಳು ಇದೆ ಅನ್ನೋದನ್ನ ಗಮನಿಸಿ. ಪಾಸಿಟಿವ್ ಆರ್ ನೆಗೆಟಿವ್ ಅನ್ನೋದು ವರ್ಡ್ ಇಲ್ಲಿ ನಾವು ಯಾವಾಗಲೂ ಕ್ವಶನ್ ಟ್ಯಾಗ್ ಅನ್ನು ಮಾಡಬೇಕಾದ್ರೆ ರೀಡಿಂಗ್ ಸೆಂಟೆನ್ಸ್ ಅನ್ನು ಓದ್ಕೊಳ್ಳೋ ಸಾಧ್ಯ. ಕ್ವಶನ್ ಪೇಪರ್ ಓದ್ಕೊಂಡಿರ್ತೇವೆ, ಓದಿದ ತಕ್ಷಣ ಏನು ಮಾಡ್ತೀರಾ, ಐಡೆಂಟಿಫೈ ಅನ್ನು ಮಾಡ್ತೀರಾ. ಈ ಸೆಂಟೆನ್ಸ್ ನೆಗೆಟಿವ್ ಅಲ್ಲ ಇಟ್ಟು ಪಾಸಿಟಿವ್ ಅಲ್ಲ ಇತ್ತು ಅನ್ನೋದು ನೀವು ಸೆಂಟೆನ್ಸ್ ಅನ್ನು ಮಾಡ್ತೀರಾ. ಉದಾಹರಣೆ ಬಗ್ಗೆ ಗೊತ್ತಾಗುತ್ತೆ, ತಲೆ ಕೆಡಿಸ್ಕೊಳ್ಳೋದು ಅಂದರೆ ಸ್ವಲ್ಪ ನಮ್ಮ ಮೈಂಡಲ್ಲಿ ಅದು ಏನಾಗಬೇಕಂತ ಹೋಗ್ಬೇಕು. ಫಸ್ಟ್ ಹೇಳ್ತಾರೆ, ಅಯ್ಯೋ ಕ್ವಶನ್ ಟ್ಯಾಗ್ 1 ಮಾರ್ಕ್ಸ್ ಇದೆ, ಏನು ಮಾಡೋದು, ಕ್ವಶನ್ ಟ್ಯಾಗ್ ಏನು ಮಾಡಬೇಕು ಅನ್ನೋದು ತಲೆ ಕೆಡಿಸ್ಕೊಳ್ಳೋದು ಭಾಳ ಈಸಿ. ಸೊ ನಾನು ಆ ಸೆಂಟೆನ್ಸ್ ಅನ್ನು ಓದ್ಕೊಂಡೆ ಅಂತ ನೀವು ಅನ್ಕೋಬೇಕು. ಕ್ವಶನ್ ಪೇಪರ್ನಲ್ಲಿ ಇರ್ತಕ್ಕಂಥ ಸೆಂಟೆನ್ಸ್ ಅನ್ನು ಓದ್ಬೇಕು. ನೀವು ಮಾಡಬೇಕಾಗಿ ಏನು, ಐಡೆಂಟಿಫೈ ಮಾಡ್ಕೋಬೇಕು. ಏನು ಐಡೆಂಟಿಫೈ ಮಾಡ್ಕೋಬೇಕು, ಅಲ್ಲಿ ಕ್ವಶನ್ ಪೇಪರ್ನ ಐಡೆಂಟಿಫೈ ಮಾಡಿ ಸೆಂಟೆನ್ಸು ಪಾಸಿಟಿವ್ ನೆಗೆಟಿವ್ ಅಂತ ಇರಲ್ಲ. ಮತ್ತಂಗೆ ಏನಾದ್ರು ಮಾಡಿಬಿಟ್ಟಿರ ನಿಮ್ಮ ತಲೆಗೆ ಒಂದು ಕ್ವಶನ್ ಟ್ಯಾಗ್ ಅಂದರೆ ನಿಮ್ಮ ತಲೆಗೆ ಇದೊಂದು ಸೆಂಟೆನ್ಸ್ ಅನ್ನು ವಾಕ್ಯವನ್ನು ನಿಮ್ಮ ತಲೆಯಲ್ಲಿ ರೀಡ್ ಮಾಡ್ಕೊಂಡ್ಬಿಡ್ಬೇಕು. ರೀಡ್ ದ ಸೆಂಟೆನ್ಸ್, ನಾನು ಕ್ವಶನ್ ಟ್ಯಾಗ್ ಅನ್ನು ಓದ್ಕೋಬೇಕು. ಕ್ವಶನ್ ಟ್ಯಾಗ್ ಅಲ್ಲಿ ನಾನು ಐಡೆಂಟಿಫೈ ಮಾಡಬೇಕಂದ್ರೆ ನಿಮ್ಮ ತಲೆ ಬರಬೇಕು. ಕ್ವಶನ್ ಪೇಪರಲ್ಲಿ ಇರಲ್ಲ, ಐಡೆಂಟಿಫೈ ಮಾಡಿ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಸೊ ನಿಮ್ಮ ತಲೆಗೆ ಅದು ಹೊರಡೋದು ಬಂದ್ಬಿಡ್ಬೇಕು. ಅಲ್ಲೇ ಹಾಗೆ ಮಾಡಿದ ತಕ್ಷಣ ಏನಾಗುತ್ತೆ, ಐಡೆಂಟಿಫೈ ಮಾಡಿದ ತಕ್ಷಣ ದ ಸೆಂಟೆನ್ಸ್ ಹ್ಯಾಸ್ ದ ಪಾಸಿಟಿವ್ ಆರ್ ನೆಗೆಟಿವ್ ಅನ್ನೋದು ನಿಮ್ಮ ತಲೆಗೆ ಬರಬೇಕು. ನೀವು ತಕ್ಷಣನೇ ಐಡೆಂಟಿಫೈ ಮಾಡಬೇಕು ಅಂದರೆ ತಕ್ಷಣನೇ ಇದು ಪಾಸಿಟಿವ್ ಅಲ್ಲ, ಇದು ನೆಗೆಟಿವ್ ಅಲ್ಲ, ಇದು ಸೆಂಟೆನ್ಸು ಅನ್ನೋದು ನಿಮ್ಮ ತಲೆಗೆ ಬರಬೇಕು. ಕ್ವಶನ್ ಪೇಪರಲ್ಲಿ ಇರಲ್ಲ. ಕ್ವಶನ್ ಪೇಪರಲ್ಲಿ ಕ್ವಶನ್ ಟ್ಯಾಗ್ ಅಂತ ಕೊಟ್ಬಿಟ್ಟು ಒಂದು ಕ್ವಶನ್ಸ್ ಒಂದು ವಾಕ್ಯವನ್ನು ಕೊಟ್ಟಿರ್ತಾರೆ. ಆವಾಗ ನಿಮ್ಮ ತಲೆಯಲ್ಲಿ ಇದು ಫೀಡ್ಬ್ಯಾಕ್ ಆಗಿರಬೇಕು. ಅರ್ಥ ಆಯ್ತಾ? ಎಲ್ಲರೂ ಅನಿಸುತ್ತಾ? ಎಲ್ಲ ಗೊತ್ತಾಗ್ತಾ ಇದೆಯಾ? ಸೊ ಇದನ್ನು ನೀವು ನೋಡ್ಬೇಕು. ಪಾಸಿಟಿವ್ ಆರ್ ನೆಗೆಟಿವ್ ಇವೆರಡು ಸಕಾರಾತ್ಮಕ ನಕಾರಾತ್ಮಕ ಅಂತ ಕರಿತೀವಿ. ಸೊ ಅವೆಲ್ಲ ಮಾಡಿದಾಗ ಗೊತ್ತಾಗುತ್ತೆ. ಸೊ ಇದನ್ನು ನೆನಪು. ಇಲ್ಲಿ ನಾನು ಪಾಸಿಟಿವ್ ಸೆಂಟೆನ್ಸ್ ಕ್ಯಾರಿಯರ್ಸ್ ನೆಗೆಟಿವ್ ಟ್ಯಾಗ್ಸ್ ಅಂತ ಕೇಳ್ತೀನಿ. ನೋಡಿ, ಇದೊಂದು 2 ಸೆಂಟೆನ್ಸನ್ನು ಒಂದು ಎಕ್ಸಾಂಪಲ್ ಆಗಿ ಬರ್ದಿರ್ತೀನಿ. ಅದನ್ನು ನೀವು ತಲೆಯಲ್ಲಿ ಇಟ್ಕೊಂಡು ಮನೆಯಲ್ಲಿ ಫಸ್ಟ್ ಕ್ವಶನ್ ಟ್ಯಾಗ್ ಆದ ತಕ್ಷಣ ಏನಿದೆ ಅನ್ನೋದನ್ನು ನೆನಪಿಟ್ಕೊಂಡಿದ್ರೆ
ಕ್ವಶನ್ ಪೇಪರಲ್ಲಿ ಕ್ವಶನ್ ಟ್ಯಾಗ್ ಅಂದ ತಕ್ಷಣ ಇದು ಪಾಸಿಟಿವ್ ಅಲ್ಲ ಇದು ನೆಗೆಟಿವ್ ಅಲ್ಲ ಇದು ಅಂತ ನೀವು ಏನು ಮಾಡ್ತೀರಾ ಅದನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯ. ಗೊತ್ತಾಯ್ತಾ? ಅದರ ಬಗ್ಗೆ ನೀವು ತಲೆಯಲ್ಲಿ ಕೆಡಿಸ್ಕೊಂಡು ಹೋಗ್ತೀವಿ. ಇಲ್ಲಿ ನಾವು ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ವಿ. ಪಾಸಿಟಿವಿಟಿ ಇರ್ತಕ್ಕಂಥ ಒಂದು ಸೆಂಟೆನ್ಸ್ ಅನ್ನ ಬರೀತೀವಿ. ಪಾಸಿಟಿವ್ ಸೆಂಟೆನ್ಸ್ carriers negative tax ಇದಕ್ಕೆ ನಾಟ್ ನಾವು ಮೊದಲೇ ಏನಾಗ್ತೀವಿ ಕ್ಯಾನ್ ನಾಟ್ ಕೆನಾಟ್ ಅಂತ ಕರೀತೀವಿ. ಈಗ ಏನಾಗಿದೆ ನಮ್ಮ ಈ ಹೋಮೋಫೋನ್ಸು ನಾವು ಈಗಾಗಲೇ ನಾವು ಹೇಳ್ತಾ ಇದ್ವಿ ಸೌಂಡ್ಸ್ ಅನ್ನೋ ಆಪ್ಷನ್ನಲ್ಲಿ ನೋಡಿದಾಗ ಏನಾಗುತ್ತೆ ಅಂಡ್ ಡಿಡ್ ಇನ್ ಈಸ್ ಇನ್ ಕೆನಾಟ್ ಅಲ್ಲ ಕ್ಯಾನ್ ನಾಟ್ ಕ್ಯಾಂಟ್ ಕಾಂಟ್ ಅಂತ ಕರೀತಾರೆ. ಸೊ ಅದರಲ್ಲಿ ಬರ್ತದೆ. ಇದಕ್ಕೊಂದು ಎಕ್ಸಾಂಪಲ್ ಬರೀತೀವಿ. ಎಕ್ಸಾಂಪಲ್ ಏನು ಎಕ್ಸಾಂಪಲ್ ಬರೀಬೋದು? ಹಿ ಈಸ್ ಸ್ವಾಮಿ. He is Swami. He is Swami. Very good. ಆಮೇಲೆ she is doctor ಅಂತ ಬಂದು ಕೊಡೋಣ. She is a doctor. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ನಾನು ಇದನ್ನ ಫಾರ್ಮುಲಾಗಿ ನೋಡ್ಕೋಬೇಕಾಗುತ್ತೆ. ರೀಡ್ ದ ಸೆಂಟೆನ್ಸ್ and identify the sentence positive or negative ಅಂತ ಸೊ ಅದನ್ನೇ ನಾವು ಇಟ್ಕೊಂಡು ಹೇಳ್ತಾ ಇದ್ದೀವಿ. ಪಾಸಿಟಿವ್ ಆರ್ ನೆಗೆಟಿವ್ ಮಾಡಬೇಕಾದ್ರೆ ಬಂದು ಹೇಳ್ತೀವಿ ಪಾಸಿಟಿವ್ ಈ ಸೆಂಟೆನ್ಸ್ ಅನ್ನ ಇದು ಪಾಸಿಟಿವ್ ಆಗಿದೆ ಸ್ವಾಮಿನೇ ಇವನು. ಹಿ ಮೀನ್ಸ್ ಇವನ್. ಈ ಇಲ್ಲಿ ಸದ್ಯ ನೋಡಿ ಸ್ವಾಮಿ ಅನ್ನೋದು ಏನಾಗುತ್ತೆ ಈ ಅನ್ನೋದು ಪರ್ಫೆಕ್ಟ್ ಆಗಿ ಗೊತ್ತಾಗ್ತಾ ಇದೆ. ಇಲ್ಲಿ ಹೆಲ್ಪಿಂಗ್ ವರ್ಬೇ ನಿಮಗೆ ಸೂಚನೆಯನ್ನು ಮಾಡ್ತಾ ಇದೆ. ಇವರೇ ಸ್ವಾಮಿ ಅಂತ ನಿಮಗೆ ಖಾತ್ರಿ ಪಡಿಸ್ಬಿಟ್ಟಿದೆ. ಇದು ಆಕ್ಚುಲಿ ಪಾಸಿಟಿವ್ ಸೆಂಟೆನ್ಸ್. ಶಿ ಈಸ್ ಎ ಡಾಕ್ಟರ್, ಇವರು ಡಾಕ್ಟರ್ ವೈದ್ಯರು ಅಂತ ಹೇಳಿ ಕನ್ಫರ್ಮ್ ಆಗಿ ಹೇಳ್ತಾ ಇದ್ದಾರೆ. ಇಲ್ಲಿ ನೆಗೆಟಿವ್ ಅನ್ನೋದು ಇಲ್ಲೇ ಇಲ್ಲ. ನಾವು ನೆಗೆಟಿವ್ ಆಗಿ ಫಾರ್ಮುಲಾವನ್ನು ನೆಗೆಟಿವ್ ಆಗಿ ಬದಲಾವಣೆ ಮಾಡಬೇಕಾದ್ರೆ ಏನು ಮಾಡಬೇಕು ಅನ್ನೋದಕ್ಕೆ ನೋಡಿ. ಕ್ಯಾರಿಯರ್ಸ್ ನೆಗೆಟಿವ್ ಟ್ಯಾಕ್ಸ್ ಅನ್ನು ಮಾಡಿ ಅದಕ್ಕೆ ಅಲ್ಲಿ ಏನು ಕೊಟ್ಟಿದ್ದಾರೆ ಅಂಡ್ ಎತ್ತಿ ನಾಟ್ ಅನ್ನೋದನ್ನ ಐ ಡಿಡ್ ನಾಟ್ ಅಂತ ಕೊಟ್ಟು ಇಲ್ಲಿ ಏನು ಕಾನ್ಸೆಪ್ಟ್ ಬರ್ತಾ ಇದೆ ನೋಡಿ. ಇಲ್ಲಿ ನಿಮ್ಗೆ ಈಗಾಗಲೇ ಗೊತ್ತಾಗ್ತಿದೆ ಹೆಲ್ಪಿಂಗ್ ವರ್ಬ್ ಏನಂತ ಹೇಳಿದ್ರೆ ಈಸ್ ಇದೆ. ಫಸ್ಟ್ ಯಾವಾಗಲೂ ಹೆಲ್ಪಿಂಗ್ ವರ್ಬ್ ಅನ್ನ ಕ್ವೆಶ್ಚನ್ ಟ್ಯಾಗ್ ಮಾಡಬೇಕಾದ್ರೆ ಇದ್ರೆ ಸೆಂಟೆನ್ಸ್ ಅಲ್ಲಿ ಇದ್ರೆ ಅದು ನೀವು ಫಸ್ಟಿಗೆ ಬಿಗಿನಿಂಗ್ ಅಲ್ಲಿ ಬರೀಬೇಕು. ಅದು ಮಾತ್ರ ಕಾಗ್ನಿಟಿವ್ ನೆನಪಿನಲ್ಲಿ ಇಟ್ಕೊಳ್ಳಿ. ಇಲ್ಲಿ ಏನಾಗುತ್ತೆ ಇದು ಬರ್ತದೆ ಯಾವುದು ಹೆಲ್ಪಿಂಗ್ ವರ್ಬ್ ಅನ್ನ ಬರ್ತೀವಿ. ಹೆಲ್ಪಿಂಗ್ ವರ್ಬ್ ಬಂದ್ಮೇಲೆ ನೆಗೆಟಿವ್ ಥಾಟ್ಸ್ ಅನ್ನ ನಾವು ಕೊಡಬೇಕಾದ್ರೆ ಏನಾಗುತ್ತೆ ಇಲ್ಲಿ ಏನು ಕೊಟ್ಟಿದ್ದಾರೆ ಸಿಂಬಲ್ ಈಸ್ ಇನ್ ನೋಡಿ. ಈಸ್ ಇನ್ ಇಲ್ಲಿ ಏನಿದೆ ಏನಿದೆ ಇಲ್ಲಿ ಯಾವಾಗಲೂ ಸಬ್ಜೆಕ್ಟ್ ಅಲ್ಲಿ ಹಿ ಅಂತ ಇದಕ್ಕೆ ಏನು ಮಾಡಬೇಕಾದ್ರೆ ಈಸ್ ಇಟ್ ಹಿ ಈಸ್ ಇಟ್ ಹಿ ಅಂತ ಬರಬೇಕು. ಇಲ್ಲಿ ಏನಿದೆ ಅದೇ ಥರನೇ ನೋಡ್ತಾವೆ. ಶಿ ಇದೆ ಹೆಲ್ಪಿಂಗ್ ವರ್ಬ್ ಇದೆ ಇಲ್ಲಿ ಶಿ ಶಿ ಈಸ್ ಇಟ್ ಶಿ. ಕ್ವಶನ್ ಟ್ಯಾಗ್ ಅನ್ನ ಮಾಡಬೇಕಾದ್ರೆ ಯಾವಾಗಲೂ ನೆನಪಿಟ್ಕೊಳ್ಳಿ ಈ ಮಾರ್ಕ್ ಚಿಹ್ನೆಯನ್ನು ಮರೆಯಬಾರದು. ನೋಡಿ ಈ ಚಿಹ್ನೆ ಏನಿದೆ ಅಲ್ವಾ ಕ್ವಶನ್ ಅನ್ನ ಕೇಳ್ತಕ್ಕಂಥ ಪ್ರಶ್ನಾರ್ಥಕ ಚಿಹ್ನೆ ಅಂತ ಕರಿತೀವಿ ನಾವು. ಹೌದಲ್ಲ? ಇದನ್ನ ಕ್ವಶನ್ ಟ್ಯಾಗ್ ಅನ್ನು ಮಾಡಬೇಕಾದ್ರೆ ಇದ್ದಾಗ ಅಂತ ಕರಿತೀವಿ. ಸೊ ಇವರನ್ನ ಮರಿಬಾರ್ದು. ನೀವು ಇದು ಏನಾದ್ರು ಓಹೋ ಇದು ಹೇಳಿರೋ ಇಲ್ಲಿ ಈಸ್ ಐತೆ ಇಲ್ಲಿ ನಾಟ್ ಬರೀಬೇಕು. ಹಾಗಾಗಿ ಇಲ್ಲಿ ಸ್ವಾಮಿ ಅಂತ ಇರೋದ್ರಿಂದ ಇಲ್ಲಿ ಮೊದಲನೇ ಸಬ್ಜೆಕ್ಟ್ ಶಿ ಹಿ ಇದೆ ಅದಕ್ಕೆ ಹಿ ಬಂದ್ಬಿಟ್ಟು ಇದೇ ಬರಲ್ಲ. ಇದೇನಾದ್ರು ಬಿಟ್ಟರೆ ನಿಮಗೆ ಅಲ್ಲಿ ಕ್ವಶನ್ ಅಂತ ಆಗಲ್ಲ, ಪ್ರಶ್ನೆ ಕೇಳಿದ ಹಾಗೆ ಆಗಲ್ಲ. ಅದಕ್ಕೆ ಪ್ರಶ್ನೆ ಕೇಳಲಿಕ್ಕೆ ಒಂದು ನಿರ್ದಿಷ್ಟವಾಗಿ ಒಂದು ಚಿಹ್ನೆಯನ್ನು ನೀಡಿರ್ತಾರೆ, ಅದೇ ಪ್ರಶ್ನಾರ್ಥಕ ಚಿಹ್ನೆ. ಗೊತ್ತಾಯ್ತಾ? ಗಾಬರಿಪಡುವಂಥದ್ದು ಇದು ಬೇಡ. ಗೊತ್ತಾಯ್ತಾ? ಇಷ್ಟು ನೀವು ನೆನಪಿಟ್ಕೊಳ್ಳಿ. ನೆಕ್ಸ್ಟು ಪಿರಿಯಡ್ನಲ್ಲಿ ಏನಾಗುತ್ತೆ ಇದನ್ನು ಚೂರು ಮುಂದುವರಿಸೋದು. ಯಾಕೆಂತ ಹೇಳಿದ್ರೆ
ಭಾಳ ಜನ ತಪ್ಪು ಬರೀತಾರೆ. ಭಾಳ ಈಸಿ ಕೊಟ್ಟಿರ್ತಾನೆ, ಅವರು ಗಡಿಬಿಡಿ ಮಾಡಿಕೊಂಡು ತಪ್ಪಲ್ಲಿ ಬಿಡ್ತಾರೆ. ಇನ್ನೊಂದು ಪೀರಿಯಡ್ ಭಾಳ ನಿಧಾನವಾಗಿ ಕೂಲಾಗಿ ಅರ್ಥೈಸ್ಕೊಂಡು ಬೇಕಾದ್ರೆ ಇನ್ನೊಂದು ಪೀರಿಯಡ್ ಆಗಲಿ ಎಂಟೊಂದೇ ಗ್ರಾಮರನ್ನು ಮುಂದುವರಿಸಿ. ಗೊತ್ತಾಯ್ತಾ? ಇಲ್ಲಿಗಿದೆ, ನೀವು ಇಲ್ಲಿವರೆಗೆ ನೀವು ನೋಡ್ಕೊಂಬನ್ನಿ. ನಾಳೆ ಏನಾಗುತ್ತೆ ಇದನ್ನೇ ಮತ್ತೆ ಸ್ವಲ್ಪ ಬಿಗಿನಿಂಗಿಂದ ಸ್ಟಾರ್ಟ್ ಮಾಡಿಕೊಂಡು ಕಂಟಿನ್ಯೂ ಮಾಡಿ ಕ್ವೆಶನ್ ಟ್ಯಾಗ್ಗಳು ಯಾವ್ಯಾವ ಥರ ಇರ್ತವೆ ಅಂತ ನೋಡ್ಕೊಳ್ಳೋದು. ಗೊತ್ತಾಯ್ತಾ? ನನಗೆ ಆಯ್ತು, ಎಲ್ಲರಿಗೂ ಧನ್ಯವಾದ.